Hello everyone, welcome to Sanmargaha classes. Question number 32 from Jamaican fragment lesson. Fill in the blanks with the past tense of the verbs, choosing from the ones given in the bracket. ಓಕೆ ಸೊ ಈ ಬ್ರಾಕೆಟ್ ಅಲ್ಲಿ ಕೊಟ್ಟಿರುವಂತಹ ವರ್ಬಿನ ಒಂದು ಪಾಸ್ಟ್ ಟೆನ್ಸ್ ಅನ್ನ ನೀವು ಫಿಲ್ ಮಾಡಬೇಕು ಈ ಪ್ಯಾಸೇಜ್ ಅಲ್ಲಿ 4 marks ಇರುತ್ತೆ ಇಟ್ ಕ್ಯಾರೀಸ್ 4 marks. ಓಕೆ ದ ಪ್ಯಾಸೇಜ್ ಇಸ್ ಗಿವನ್ ಹಿಯರ್ and the words are given here. The past tenses of these words you have to fill in, children. Okay. Yesterday, Reena dash up early. She dash her teeth and dash a quick shower. Then she dash breakfast and dash for school. On the way, she dash her friend and they dash together. They dash school on time and dash all their classes happily. ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಈ ವರ್ಡ್ ಅಲ್ಲಿ ಯಾವ್ದು ಬರುತ್ತೆ ಅದರ ಪಾಸ್ಟ್ ಟೆನ್ಸ್ ಅನ್ನ ನೀವು ಫಿಲ್ ಮಾಡ್ಬೇಕಾಗತ್ತೆ ಇದರಲ್ಲಿ. ಓಕೆ ಸೊ ಅದೇ ವರ್ಡ್ ಅನ್ನ ಫಿಲ್ ಮಾಡೋದಲ್ಲ, ಪಾಸ್ಟ್ ಟೆನ್ಸ್ ಆಫ್ ದಟ್ ವರ್ಬ್ ಯು ಹ್ಯಾವ್ ಟು ಫಿಲ್ ಇನ್. ಓಕೆ ಫಸ್ಟ್ ಎಸ್ಟರ್ಡೇ ರೀನಾ ಡ್ಯಾಶ್ ಅಪ್ ಅರ್ಲಿ. ಫಸ್ಟ್ ರೀನಾ ಏನ್ ಮಾಡಿದ್ಲು, ಬೆಳಿಗ್ಗೆ ಬೇಗ ಎದ್ಲು ಅಂತ ಕೊಟ್ಟಿದ್ದಾರೆ. ಓಕ್ ವೇಕ್ ಅನ್ನೋ ಶಬ್ದ ಬರುತ್ತೆ ಇಲ್ಲಿ. ವೇಕಿನ ಪಾಸ್ಟ್ ಟೆನ್ಸ್ ಯಾವ್ದು ಮಕ್ಳೇ? ವೋಕ್. ಶಿ ವೋಕ್ ಅಪ್ ಅರ್ಲಿ. ಓಕೆ she dash her teeth. What do we do after getting up from the bed? We brush our teeth, isn't it? She dash her teeth. ಬ್ರಷ್ ಮಾಡಿದಾಳೆ. ಸೊ ಬ್ರಷ್ಡ್. ಶಿ ಬ್ರಷ್ ಅಂತ ಕೊಟ್ಟಿದ್ದಾರೆ, ಅದರ ಪಾಸ್ಟ್ ಟೆನ್ಸ್ ಬ್ರಷ್ಡ್. ಶಿ ಬ್ರಷ್ಡ್ ಹರ್ ಟೀತ್ ಅಂಡ್ ಡ್ಯಾಶ್ ಅ ಕ್ವಿಕ್ ಶವರ್. ಶವರ್ ಅಂತಂದ್ರೆ ಶಿ ಟುಕ್ ಅ ಶಾರ್. ಕ್ವಿಕ್ ಶಾರ್. ಓಕೆ ಟೇಕ್ ಇದರ ಪಾಸ್ಟ್ ಟೆನ್ಸ್ ಏನು ಮಕ್ಳೇ? ಟುಕ್. ಶಿ ಟುಕ್ ಅ ಕ್ವಿಕ್ ಶಾರ್. Then she dash breakfast. She had breakfast. Alva have other sorry past tense ಏನು? She had breakfast and dash for the school. So she reached for the school. Okay, reach ಅಂತ ಕೊಟ್ಟಿದ್ದಾರೆ. ಸೊ ರೀಚ್ ಇದರ ಅಪೋಸಿಟ್ ಏನು? ರೀಚ್ಡ್. ಒಂದ್ ವೇಳೆ ಗೋ ಅಂತ ಕೊಟ್ಟಿದ್ರೆ ವೆಂಟ್ ಅಂತ ಬರಿಬೇಕಾಗತ್ತೆ. ಶಿ ವೆಂಟ್ ಟು ಸ್ಕೂಲ್ ಅಂತ. ಇಲ್ಲಿ ಫಾರ್ ಸ್ಕೂಲ್. ಶಿ ರೀಚ್ಡ್ ಫಾರ್ ಸ್ಕೂಲ್. ಓಕೆನಾ? ಸಾರಿ, ರೀಚ್ ಇಲ್ಲಿ ಬರ್ಬೇಕು. ದೆನ್ ಶಿ ಡ್ಯಾಶ್ ಹರ್ ಬ್ರೇಕ್ಫಾಸ್ಟ್ ಅಂಡ್ ಡ್ಯಾಶ್ ಫಾರ್ ಸ್ಕೂಲ್. ಶಿ ಲೆಫ್ಟ್ ಫಾರ್ ಸ್ಕೂಲ್. ಓಕೆ ಲೆಫ್ಟ್ ಫಾರ್ ಸ್ಕೂಲ್. ಆನ್ ದ ವೇ ಶಿ ಡ್ಯಾಶ್ ಹರ್ ಫ್ರೆಂಡ್. ಮೀಟ್ ಮಾಡಿದ್ಲು ಅವಳು ಫ್ರೆಂಡ್ ಅನ್ನ. ಮೀಟ್ ಅಂತ ಇದೆ ಇಲ್ಲಿ ಅಲ್ವಾ? ಸೊ ಶಿ ಮೆಟ್ ಹರ್ ಫ್ರೆಂಡ್ ಅಂತ ಆಗ್ಬೇಕು. ದೆನ್ ಅಂಡ್ ದೆನ್ ದೇ ಡ್ಯಾಶ್ ಟುಗೆದರ್. ದೇ ಡ್ಯಾಶ್ ಟುಗೆದರ್. ರೀಚ್ಡ್ ಟುಗೆದರ್. ದೇ ವಾಕ್ಡ್ ಟುಗೆದರ್. They reached school on time and all their classes happily. Attended all their classes happily. So this should be the answer. Okay. We'll do it one time. Yes. Hello everyone. Welcome to Sanmargaha classes. The retake of question number 32. Hello everyone. Welcome to Sanmargaha classes. Question number 32 from Jamaican fragment. Fill in the blanks with the past tense of the verbs, choosing from ones given in the bracket. So ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿರುವಂತಹ ಕ್ರಿಯಾಪದಗಳ ಪಾಸ್ಟ್ ಟೆನ್ಸ್ ಅನ್ನ ನೀವು ಬರಿಬೇಕು ಮಕ್ಕಳೇ. ಓಕೆನಾ? ಸೊ it carries 4 marks. I'll read out the passage first. Yesterday, Reena dash up early.
She dashed her teeth and dashed a quick shower. Then she dashed breakfast and dashed for school. On the way, she dashed her friend and they dashed together. They dash school on time and dash all classes happily ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಬ್ಲಾಂಕ್ ಅಲ್ಲಿ ನೀವು ಈ ವರ್ಡಿನ ಪಾಸ್ಟ್ ಟೆನ್ಸ್ ಅನ್ನ ಫಿಲ್ ಮಾಡಬೇಕು. ಯಾವ ವರ್ಡ್ ತಗೋತೀರಾ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಯಸ್ಟರ್ಡೇ ರೀನಾ ಡ್ಯಾಶ್ ಅಪ್ ಅರ್ಲಿ. ಬೆಳಿಗ್ಗೆ ಬೇಗ ಎದ್ದಳು. ಬೇಗ ಹೇಳೋದಕ್ಕೆ ಏನಂತಾರೆ? ವೇಕಪ್ ಅಲ್ವಾ? ವೇಕಪ್ ಇದರ ಪಾಸ್ಟ್ ಟೆನ್ಸ್ ಏನು? ವೋಕಪ್. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಒನ್. ಶಿ woke up early. Wake past tense. Okay. She dashed her teeth. She brushed her teeth. Brush. ಇದರ past tense ಏನು ಮಕ್ಕಳೇ? Brushed. She brushed her teeth and dash a quick shower. She take a shower ಅಂತ ಹೇಳ್ತೀವಿ. You take a shower ಅಂತ. Take ಇದರ past tense ಏನು? Took. She took a quick shower. ಇಲ್ಲಿ ಏನ್ ಕೊಟ್ಟಿದಾರೋ ಅದರ ಪಾಸ್ಟ್ ಟೆನ್ಸ್ ಅನ್ನ ಬರಿಬೇಕು. ಓಕೆನಾ? Then she dash breakfast. Then she had breakfast. ಇಲ್ಲಿ have ಅಂತ ಇದೆ. ಇದು ಫೋರ್ತ್ ಒನ್. ಓಕೆ, have ಇನ ಪಾಸ್ಟ್ ಟೆನ್ಸ್ ಏನು? had. She had breakfast and dash for school. She left for school. Okay. ಸೊ ಲೀವ್ ಇದೆ ಅಲ್ವಾ? ಸೊ ಇದು ಫಿಫ್ತ್ ಒನ್. ಲೀವ್ ಇನ ಪಾಸ್ಟ್ ಟೆನ್ಸ್ ಏನು? ಲೆಫ್ಟ್. LEFT. ಶಿ ಲೆಫ್ಟ್ ಫಾರ್ ಸ್ಕೂಲ್. ಆನ್ ದ ವೇ ಶಿ ಡ್ಯಾಶ್ ಹರ್ ಫ್ರೆಂಡ್. ಶಿ ಮೀಟ್ಸ್ ಹರ್ ಫ್ರೆಂಡ್. ಓಕೆ, ಸೊ ಇಲ್ಲಿ ಮೀಟ್ ಇದೆಯಾ ನೋಡಿ? ಮೀಟ್ ಇದೆ. ಸಿಕ್ಸ್ತ್ ಒನ್. ಸೊ ಮೀಟ್ ಇನ ಪಾಸ್ಟ್ ಟೆನ್ಸ್ ಏನು ಮಕ್ಕಳೇ? ಶಿ ಮೆಟ್ ಹರ್ ಫ್ರೆಂಡ್ ಅಂಡ್ ದೇ ವಾಕ್ ಟುಗೆದರ್. ವಾಕ್ ಇದೆ ಇಲ್ಲಿ ಅಲ್ವಾ? ಸೆವೆಂತ್ ಒನ್. ವಾಕ್ ಇದರ ಪಾಸ್ಟ್ ಟೆನ್ಸ್ ಏನು? ವಾಕ್ಡ್. WALK ಇದೆ. ದೇ ವಾಕ್ಡ್ ಟುಗೆದರ್. ಜೊತೆಗೆ ನಡ್ಕೊಂಡು ಹೋಗ್ತಾರೆ. ದೇ ರೀಚ್ ಸ್ಕೂಲ್ ಆನ್ ಟೈಮ್. ಅಲ್ಲಿ ತಲುಪಿದರು. ಓಕೆನಾ? ಸೊ ಎಂಟು. ದೇ ರೀಚ್ಡ್ ಸ್ಕೂಲ್ ಆನ್ ಟೈಮ್. ರೀಚ್ಡ್ ಸ್ಕೂಲ್ ಆನ್ ಟೈಮ್ ಅಂಡ್ ಅಟೆಂಡ್ ಅಂತ ಇದೆ ಇಲ್ಲಿ. ನೈನ್ತ್ ಒನ್. ಅಟೆಂಡೆಡ್. ಲಾಸ್ಟ್ is attended all their classes happily. Okay, so this is how you have to write the passage. I'll read it now. Okay, yesterday Reena woke up early. She brushed her teeth and took a quick shower. Then she had breakfast and left for school. On the way she met her friend and they walked together. They reached school on time and attended all their classes happily. So this is how you have to write. Okay. Thank you.